ಆ ಭಾಗ ವಿಶೇಷ ಬಡತನದಲ್ಲೇ ಬರಗಾಲದಲ್ಲಿ ಹೆಚ್ಚು ಕಳೆದ ಹೆಚ್ಚು ಹಿಂದುಳಿದ ಪ್ರದೇಶದ ನಾವು ಐಡೆಂಟಿಫೈ ಮಾಡಿ 375 ಜೇದೊಳಗೆ ಅದು ಹಾಕಿದ್ವಿ. ಅದಕ್ಕೇನೋ ಒಂದಿಷ್ಟು ಅನುಕೂಲ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾಯಿದೆ, ಸರ್ಕಾರ ಕೊಡ್ತಿರ್ತದೆ. ಆದರೂ ಅದು ಸಾಲುವುದಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇಲ್ಲಿ ಯಾವುದೇ ಪ್ರದೇಶಕ್ಕಾದರೂ ಇವತ್ತು ಉದ್ಯೋಗ ಪೂರ್ಣ ಪ್ರಮಾಣ ಸೃಷ್ಟಿ ಮಾಡೋಕ್ಕೆ ಆಗಿಲ್ಲ, ಮತ್ತು ಅಲ್ಲೂ ಆಗಿರಲಿಲ್ಲ. ಹಿಂದೆ ಎಲ್ಲಿವರೆಗೆ ಸಾಕಷ್ಟು ನಾಯಕರು ಬಂದು ಹೋಗಿದ್ದಾರೆ ಅಲ್ಲೂ ಸಹಿತ. ಆದರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಆ ಪ್ರಮಾಣದ ವರ್ಕ್ಗಳು ಆಗಿಲ್ಲ. ಹೀಗಾಗಿ ನಮ್ಮ ಉಳಿದ ಬಡ ತಾಲೂಕುಗಳ ಹಂಗೆ ಅಥವಾ ಜಿಲ್ಲೆಗಳ ಹಂಗೆ ಅಲ್ಲೂ ಸಹಿತ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲೂ ಅದು ಹಿಂದುಳಿದ ಪ್ರದೇಶದ ಈಗಾಗಲೇ ಘೋಷಿಸಿದ್ರಿಂದಾಗೆ ಅಂಥ ಪ್ರದೇಶದಲ್ಲಿ ಇವತ್ತು ನೆರೆಹಾವಳಿ ಬಂದಿದ್ದನ್ನು ಗಮನಿಸಿದ್ರೆ ಈ ದಿಶೆಯಲ್ಲಿ ಇನ್ನಷ್ಟು ಶಾಶ್ವತ ಪರಿಹಾರಗಳನ್ನ ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಮಹಾರಾಷ್ಟ್ರದವ್ರಂತ ಈಗಾಗಲೇ ಹೇಳಿದ್ದು ನಿಮಗೆ, ಅಲ್ಲಲ್ಲೇ ಡ್ಯಾಮ್ಗಳು ನಿರ್ಮಿಸ್ಕೊಂಡು ಜಲಾಶಯಗಳು ಮಾಡಿಕೊಂಡು ಬೇಸಿಗೆಯಲ್ಲಿ ತಮಗೆ ನೀರು ಮಾಡಿಕೊಂಡು ತಮ್ಮ ಬೆಳೆಗಳು ಬೆಳ್ಕೊಂಡು ಜನರಿಗೆ ಅನುಕೂಲ ಮಾಡ್ತಾಯಿದ್ದಾರೆ. ಬಟ್ ಮಳೆಗಾಲದಲ್ಲಿ ತೊಂದರೆ ಕೊಡ್ತಾಯಿದ್ದಾರೆ ಅವರು. ನೋಡಿ ಕೊಯ್ನದ್ದು ಹಂಗಾಗಿದೆ. ಕೃಷ್ಣಾಗೆ ಮಳೆಗಾಲ ಬಂದರೆ ಕೃಷ್ಣಾ ನದಿ ದಂಡಿ ಜನ ಎಲ್ಲ ಗಾಬರಿ ಏನಾಗ್ತದೆ, ನೀರು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತಾರೆ. ಅದ್ರ ಜೊತೆ ನಮ್ಮ ಮನುಷ್ಯರು ನಾವು ಮಾಡೋದಕ್ಕೆ ಒಂದು ತಪ್ಪುಗೊಳ್ರಿ. ಆ ನೀರು ಹರಿದು ಹೋಗುತ್ತಿರೋಂಥ ನದಿಗಳು ಹರಿದು ಹೋಗುತ್ತಿರೋಂಥ ಏರಿಯಾದ ಸಮೀಪ ಹೋಗಿ ಮನೆಗಳು ಕಟ್ಕೊಂಡು ಅದನ್ನು ಸಾಣದ ಮಾಡೋದು, ನೀರಿನ ಪಾತ್ರ ಹರಿದು ಹೋಗೋದು, ಆಗ ಸಹಜ ನೀರು ಹೊರಗೆ ಬರ್ತದೆ, ಅದಕ್ಕೆ ತೊಂದರೆ ಅನುಭವಿಸೋ ಪ್ರಸಂಗ ಬರ್ತದೆ. ಇದು ಮಹಾರಾಷ್ಟ್ರದಲ್ಲೂ ಇಂಥ ಕೆಲಸಗಳು ಆಗ್ತಾವೆ, ನಮ್ಮಲ್ಲೂ ಆಗ್ತಾವೆ. ಈ ಹಿಂದೆ ಇದನ್ನು ಈಗಾಗಲೇ ನಮ್ಮ ಆಲ್ಮಟ್ಟಿ ಡ್ಯಾಮನ್ನು ಎತ್ತರ ಮಾಡೋ ಮುಂದೆ ನಮ್ಮ ಮಹಾರಾಷ್ಟ್ರದ ಮೇಲೆ ತಕರಾರು ಮಾಡ್ತಿರ್ತಾರೆ. ಎಲ್ಲ ಹಿನ್ನೀರು ಬರ್ತದೆ, ನಮ್ಗೆ ತ್ರಾಸ ಆಗ್ತದೆ, ರತ್ನಗಿರಿ ಅಥವಾ ಕೋಲ್ಹಾಪುರ ಎಲ್ಲ